ಈ ಸರ್ಕಾರದಲ್ಲಿ ನಾನು ಮೊನ್ನೆ ಒಂದು ರಿಪೋರ್ಟ್ ನೋಡ್ತಾ ಇದ್ದೆ. 2800 ರೈತರ ಆತ್ಮಹತ್ಯೆ ಈ ಸರ್ಕಾರ ಬಂದ ನಂತರ ಆಗಿರ್ತಕ್ಕಂಥದ್ದು. ಇದರ ಬಗ್ಗೆ ಸರ್ಕಾರವೂ ಚಿಂತನೆ ಮಾಡಿಲ್ಲ, ಆ ರೈತರ ಬಗ್ಗೆ ಯಾರೋ ಕಾಳಜಿ ಹೊಂದಿಲ್ಲದೆ ಇರತಕ್ಕಂಥದ್ದನ್ನು ಕಾಣ್ತಾ ಇದ್ದೇವೆ. ಒಂದು ಸರ್ವೆ ರಿಪೋರ್ಟ್ ನೋಡಿದ್ದೇನೆ. ನಂತರ ಈ ಸರ್ಕಾರ ಹೇಳಿತು ಬಂದಂಥ ಸಂದರ್ಭದಲ್ಲಿ ಈ ಬಾರಿ 32 ಲಕ್ಷ ರೈತರಿಗೆ 24,000 ಕೋಟಿ ಹಣ ಕೊಡ್ತೀವಿ ರೈತನ ಒಂದು ಕೃಷಿ ಚಟುವಟಿಕೆಗೆ ಅಂತ ಹೇಳಿದ್ರು. ಈ ನವಂಬರ್ ತಿಂಗಳಿನವರೆಗೆ ಸುಮಾರು 12,000 ಕೋಟಿ ರೂಪಾಯಿಗಳನ್ನು 14-18 ಲಕ್ಷ ಜನಕ್ಕೋ ಇಲ್ಲ 24 ಲಕ್ಷ ಹಿಂದೆ ಏನಿತ್ತು ಅಷ್ಟಕ್ಕೆ ಮಾತ್ರ ಸೀಮಿತ ಮಾಡ್ಕೊಂಡಿದ್ದಾರೆ. ಇದು ಈ ಸರ್ಕಾರ ಎಲ್ಲೆಲ್ಲಿ ವೈಫಲ್ಯತೆಗಳಿದೆ, ಜೊತೆಗೆ ಭ್ರಷ್ಟ ವ್ಯವಸ್ಥೆ ಅಂತಕ್ಕಂಥದ್ರ ಬಗ್ಗೆ ನನಗೆ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ನಾನು 20ನೇ ತಾರೀಕು ಮೇಲೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ, ಸುದೀರ್ಘವಾಗಿ ಆಗಿ ಮಾತಾಡ್ತೀನಿ. ದಯವಿಟ್ಟು ಕ್ಷಮಿಸಬೇಕು ನನಗೆ, ಏಕೆಂದರೆ ಭಾಳ ವಿಷಯಗಳಿದೆ ಮಾತಾಡಲಿಕ್ಕೆ. ನಾನು 20ನೇ ತಾರೀಕು ನಂತರ ಬರ್ತೀನಿ. ನಿಮ್ಮೆಲ್ಲರ ಜೊತೆಯಲ್ಲಿ ನಾನು ಕೆಲವು ಭಾವನೆ ಹಂಚ್ಕೋತೀನಿ. ಡಾಕ್ಯುಮೆಂಟ್ ಕೊಟ್ಟರು ಏನು ಉಪಯೋಗ ಬರಲ್ಲ, ಅದಕ್ಕೊಂದು ಕಾಲ ಇದೆ, ಆ ಕಾಲಕ್ಕೆ ನಿರೀಕ್ಷೆ ಮಾಡ್ತಾ ಇದ್ದೀನಿ. ಈಗ ಇಲ್ಲೇನೋ ದ್ವೇಷ ಭಾಷಣಕ್ಕೆ ಏನೋ ಒಂದು ಬಿಲ್ ತರ್ತಾವ್ರಲ್ಲ, ಅಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರಲ್ಲೇನೋ ಒಂದು ಪ್ರಧಾನಮಂತ್ರಿಗಳ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಸ್ವಲ್ಪ ಅದನ್ನು ಅರ್ಥ ಮಾಡ್ಕೋಬೇಕು. ಇವರು ಇಲ್ಲಿ ತರ್ತಾ ಇರತಕ್ಕಂಥ ಈ ಬಿಲ್ಲು ವಿರೋಧ ಪಕ್ಷಗಳ ಬಾಯಿ ಮುಚ್ಚಿಸ್ಲಿಕ್ಕೆ, ಅದನ್ನು ಬಾಯಿ ಮುಚ್ಚಿಸ್ಲಿಕ್ಕೆ ಆಗಲ್ಲ. ನೋಡಿ, ನಾನು ನೋಡಿದ್ರೆ ನನ್ನ ವಾಯ್ಸ್ ನೋಡಿದ್ರೆ ಹೇಗನ್ನಿಸ್ತದೆ. ನಿಮ್ಮೆಲ್ಲರ ಶುಭ ಹಾರೈಕೆಯಲ್ಲಿ ಚೆನ್ನಾಗಿದ್ದೇನೆ. ಮುಂದಿನ ದಿನಗಳು ಒಂದು ಹೋರಾಟಕ್ಕೆ ವೇದಿಕೆ ಸಿದ್ಧ ಮಾಡಬಹುದು.